ಗುರುಗಳು ನಮಸ್ಕಾರ. ಹರೇ ನಮ ಗುರುಗಳೇ. ಹರೇ ನಮ. ಆಚಾರ್ಯ ಜೊತೆ ಯಾರ ಹೇಳಿ ಇವತ್ತು ಶ್ರೀ ಗುರು ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನಿಯತಿ ಪ್ರದಾಯ ವಿಶ್ವೋದಯೋ ಸ್ಥಿತಿಲಯೋ ನಿಯತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರ ಸುರಂಗ ನರ್ತಕಿ ಮಮೇಹ ಜೂಹಾಗ್ರ ಸುರಂಗ ನರ್ತಕೀ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ. ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಅಬ್ರಹಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಂ ಛಿದಂ ಸದಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನವಮಿನ್ಯಾಯ ಸುಧಾರತಾನ್ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದ 2ನೇ ಅಧ್ಯಾಯ ಭಾರತ ವಾಕ್ಯೋದ್ಧಾರ. ಈ ಅಧ್ಯಾಯದಲ್ಲಿ ಮೊನ್ನೆ ತಿಳಿದಂತೆ ಶ್ರೀಮದಾಚಾರ್ಯರು ಭಗವಂತನಿಗೆ ಸರ್ವೋತ್ತಮತ್ವ ವಿಷಯಕವಾಗಿ ಅನೇಕ ಪ್ರಮಾಣಗಳನ್ನ ಉದಾಹರಣೆ ಮಾಡ್ತಾ ಇದ್ದದ್ದು. ಅದಕ್ಕೆ ಇಲ್ಲಿ ಒಂದು ಮಹಾಭಾರತದಲ್ಲಿ ಬರುವಂತಹ ಭಗವದ್ಗೀತಾ, ಆ ಗೀತೆಯ ಒಂದು ಉದಾಹರಣೆಯನ್ನು ಮಾಡಿದ್ದು. ಹರಿಸರ್ವೋತ್ತಮತ್ವ ವಿಷಯದೊಳಗೆ ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮ್ಯ ಶೇಷತಃ ಅಂತ ಸರ್ವೋತ್ತಮತ್ವ ವಿಷಯಕವಾಗಿ ಉದಾಹರಣೆ ಮಾಡಿದ್ದು. ಇಲ್ಲಿ ವಿಜ್ಞಾನವನ್ನ ಹೇಳ್ತಾ ಇದ್ದ ಭಗವಂತ. ಅದಕ್ಕೆ ಅಹಂ ಕೃತ್ಸ್ನಸ್ಯ ಜಗತಃ ಅಂತ ಆ ಶ್ಲೋಕದಿಂದ ವಿಜ್ಞಾನ ಏನು, ವಿಶೇಷವಾದಂತಹ ಪಡಬೇಕಾದಂತಹ ವಿಷಯ ಏನು, ವಿಜ್ಞೇಯವಾದದ್ದೇನು ಎಂಬುದನ್ನ ಆ ಶ್ಲೋಕದಲ್ಲಿ ತಿಳಿಸಿ ಮುಂದೆ ತಿಳಿಸಿಕೊಟ್ಟದ್ದು. ಅಲ್ಲಿ ಬಂದದ್ದು ಜಗತ್ತಿನ ಸೃಷ್ಟಿಯನ್ನ ಭಗವಂತ ಮಾಡ್ತಾನೆ, ಎಲ್ಲವನ್ನ ಭಗವಂತ ಮಾಡ್ತಾನೆ ಅಂತ ಬಂದಾಗ
ಅದರ ಮೇಲೆ ಒಂದು ಪ್ರಶ್ನೆಯನ್ನು ಮಾಡಿಕೊಂಡದ್ದು, ಇಂತಹ ಜಗತ್ ಸೃಷ್ಟಿಯಾದಿ ಕರ್ಮಗಳನ್ನ ಮಾಡ್ತಾ ಇದ್ರೂ ಕೂಡ ಭಗವಂತನನ್ನ ಕೆಲವು ಜನ ಅನ್ಯಥಾ ರೀತಿಯಾಗಿ ತಿಳಿತಾರಲ್ಲ, ಅದು ಯಾಕೆ ಅಂತ ಕೇಳಿದ್ದು. ಅದಕ್ಕೆ ತಿಳಿಸಿಕೊಟ್ಟದ್ದು ಯಾಕೆ ಹೇಗೆ ಅಂತ ಎಂಬುದನ್ನ ಅವಜಾನಂತಿ ಮಾಂ ಮೂಢ ಎಂಬುವಂತಹ ಶ್ಲೋಕದಿಂದ ಹೇಗೆ ತಿಳಿದುಕೊಳ್ತಾರೆ, ಯಾವ ಕಾರಣಕ್ಕಾಗಿ ಭಗವಂತನನ್ನ, ಜಗತ್ ಸೃಷ್ಟಿಯಾದಿ ಕರ್ತೃವಾದಂತಹ ಭಗವಂತನನ್ನ ಅನ್ಯಥಾ ರೀತಿಯಾಗಿ ಹೇಗೆ ತಿಳಿದುಕೊಳ್ತಾರೆ ಎಂಬುದನ್ನ ಆ ಶ್ಲೋಕದಿಂದ ತಿಳಿಸಿಕೊಟ್ಟದ್ದು. ಮುಂದಿನ ಶ್ಲೋಕ 87ನೆಯ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದದ್ದು, ಆ ರೀತಿಯಾಗಿ ತಪ್ಪಾಗಿ ತಿಳಿದುಕೊಳ್ತಾರಲ್ಲ, ಆ ರೀತಿಯಾಗಿ ತಿಳಿದುಕೊಂಡವರಿಗೆ ಸಿಗುವಂತಹ ಫಲ ಏನು, ಅವ್ರಿಗೆ ಏನಾಗ್ತದೆ, ಅವ್ರಿಗೆ ಸಿಗುವಂತಹ ಫಲ ಏನು ಎಂಬುದನ್ನ 87ನೆಯ ಶ್ಲೋಕದಿಂದ ತಿಳಿಸಿಕೊಡ್ತಾ ಇದ್ದಾರೆ. ಅದನ್ನು ಉದಾಹರಣೆ ಮಾಡಿದ ಶ್ರೀಮದಾಚಾರ್ಯರು. 87ನೇ ಶ್ಲೋಕ. ಮೋಘಾಶಾಮೋಘ ಕರ್ಮಾಣೋ ಮೋಘಾಶಾಮೋಘ ಕರ್ಮಾಣೋ ಮೋಘ ಜ್ಞಾನಾವಿಚೇತಸಃ ಮೋಹ ಜ್ಞಾನ ವಿಚೇತಸಃ ರಾಕ್ಷಸೀಮಾಸುರೀಂ ಚೈವ ರಾಕ್ಷಸೀಂ ಆಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಃ ಪ್ರಕೃತಿಂ ಮೋಹಿನೀಂ ಶ್ರಿತಾಃ ಮೋಘಾಶಾಮೋಘ ಕರ್ಮಾಣೋ ಮೋಘ ಜ್ಞಾನಾವಿಚೇತಸಃ ರಾಕ್ಷಸೀಮಾಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಃ ಎಂಬುದಾಗಿ 87ನೇ ಶ್ಲೋಕ. ಪದವಿಭಾಗ. ಮೋಘಾಶಾಃ ಮೋಘ ಕರ್ಮಾಣಃ ಮೋಘ ಜ್ಞಾನಾಃ ವಿಚೇತಸಃ ರಾಕ್ಷಸೀಂ ಆಸುರೀಂ ಚ ಏವ ಪ್ರಕೃತಿಂ ಮೋಹಿನೀಂ ಶ್ರಿತಾಃ ಎಂಬುದಾಗಿ ಪದವಿಭಾಗ. ಏನ್ ಫಲ ಅಂತ ತಿಳಿಸಿಕೊಡ್ತೇಶಾಂ ಫಲಂ ಆಹ ಮೋಘಾಶ ಇತಿ ಅಂತ ಅವತಾರಿಕೆಯನ್ನು ಕೊಟ್ಟದ್ದು. ಏನ್ ಫಲ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಮೋಘಾಶಾಹ ಅಂತ ಮೊದಲಿಗೆ ಇರುವಂತಹ ಶಬ್ದ. ಏನು ಮೋಘಾಶಾಹ ಅಂತಂದ್ರೆ, ಭಗವದ್ವೇಷಿಭಿಃ ಆಶಂಸಿತ ಆಮುಷ್ಮಿಕಂ ನ ಕಿಂಚಿದಾಪ್ಯತೆ ಇತಿ ವೃಥಾಶಾಹ. ಮೋಘಾಶಾಹ ಅಂದ್ರೆ ವೃಥಾಶಾಹ. ಮೋಘ ಅಂದ್ರೆ ವ್ಯರ್ಥ, ಮೋಘಾಶಾಹ ಅಂದ್ರೆ ವ್ಯರ್ಥವಾದಂತ ಆಶೆಗಳು ಅಂತ ಅರ್ಥ. ಯಾರು ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರಲ್ಲ, ಅವಜಾನಂತಿ ಮಾಂ ಮೂಢಾಃ, ಯಾವ ಮೂರ್ಖರು ನನ್ನನ್ನ ಅವಜಾನಂತಿ ತಪ್ಪು ತಿಳಿದುಕೊಳ್ತಾರೆ, ತಿರಸ್ಕಾರ ಮಾಡ್ತಾರೆ ಅಂತ ಭಗವಂತ ಏನು ಹೇಳಿದ್ದಾನೆ, ಆಸುರಿ ಸ್ವಭಾವದವರು, ಅಂಥವರಿಗೆ ಆಗುವಂತಹ ಫಲ ಏನು ಅಂದ್ರೆ ಮೋಘಾಶಾಹ. ಅವ್ರು ಹೇಗಿರ್ತಾರೆ ಅಂದ್ರೆ ಮೋಘಾಶಾಹ, ವ್ಯರ್ಥವಾದಂತಹ ಇಚ್ಛೆಗಳುಳ್ಳವರು, ಆಸೆಗಳುಳ್ಳವರು. ಅವರೇ ಅನ್ಕೊಂಡಿರ್ತಾರೆ, ಆಸೆಗಳನ್ನು ಪಟ್ಟಿರ್ತಾರೆ, ಅವರಿಗೆ ಆ ಆಸೆಗಳು ಈಡೇರೋದೋ ಇಲ್ಲ, ವ್ಯರ್ಥವಾಗಿ ಹೋಗ್ತಾವಷ್ಟೇ. ಈ ರೀತಿಯಾಗಿ ಭಗವಂತನ ಒಂದು ಅವಹೇಳನ ಮಾಡಿದ್ದರಿಂದ, ಅವಹೇಳನ ಮಾಡುವಂತ ಸ್ವಭಾವ ಇರುವುದರಿಂದ ಅವರಿಗೆ ಆಗುವಂತಹ ಫಲ ಮೋಘಾಶಾಹ. ಭಗವದ್ವೇಷಿಭಿ ಆಶಂಸಿತ, ಭಗವದ್ವೇಷಿಗಳವರೆಲ್ಲರೂ ಕೂಡ ಅಂತಹ ವ್ಯಕ್ತಿಗಳು. ಭಗವದ್ವೇಷಿಭಿ ಆಶಂಸಿತ, ಅವರು ಆಸೆ ಪಟ್ಟಂತಹ ಆಮುಷ್ಮಿಕಂ ನ ಕಿಂಚಿದ ಆಪ್ಯತೆ. ಆಮುಷ್ಮಿಕ ಮುಂದೆ ಏನು ಸಿಗಬೇಕು ಅಂತ ಅಂದ್ಕೊಂಡಿರ್ತಾರೋ ಅದು ನ ಕಿಂಚಿದ ಆಪ್ಯತೆ, ಸ್ವಲ್ಪವೂ ಕೂಡ ಅವರಿಗೆ ಸಿಗೋದಿಲ್ಲ, ಸ್ವಲ್ಪ ಅದನ್ನು ಹೊಂದೋದಿಲ್ಲ ಅವರು. ಅದಕ್ಕೆ ವೃಥಾಶಾಹ, ವ್ಯರ್ಥವಾದಂತಹ ಆಸೆಯನ್ನು ಪಟ್ಟಂತೆ ಅವರು ಅಂತ ಈ ರೀತಿಯಾಗಿ ಅವರ ಫಲವನ್ನ ತಿಳಿಸ್ತಾ ಇದ್ದಾರೆ. ಮುಂದಿನ ಶಬ್ದ ಮೋಘ ಕರ್ಮಾಣಃ. ನೋಡಿ, ಮೋಘ ಶಬ್ದಕ್ಕೆ ವ್ಯರ್ಥ ಅಂತ ಅರ್ಥ. ಮೋಘಾಶಾಹ, ಮೋಘವಾದ ಅಂದ್ರೆ ವ್ಯರ್ಥವಾದ ಆಸೆಗಳುಳ್ಳವರು. ಮೋಘ ಕರ್ಮಾಣಃ, ವ್ಯರ್ಥವಾದ ಕರ್ಮಗಳನ್ನ ಮಾಡುವವರು ಅಂತ ಅರ್ಥ. ಅಂದ್ರೆ ಅವ್ರು ಮಾಡಿದಂತಹ ಕರ್ಮಕ್ಕೆ ಏನು ಫಲ ಇಲ್ಲ ಅಂತ ಅರ್ಥ. ಏನು ಅಂತ ತಿಳಿಸ್ತಾರೆ. ಮೋಹ ಕರ್ಮಾಣಃ ಎಂಬುದಕ್ಕೆ ಯುದ್ಧಾದಿ ಕರ್ಮಣಃ ಸಾಫಲ್ಯೇಪಿ
ತೇಷಾಂ ಯಜ್ಞಾದಿ ಕರ್ಮಾಣಿ ವೃಥಾ ಏವ ಇತಿ ವ್ಯರ್ಥ ಕರ್ಮಾಣಃ. ಅವರು ಯಾರು ಈ ರೀತಿ ಭಗವಂತನ ಅವಹೇಳನ ಮಾಡ್ತಾ ಇರ್ತಾರೋ, ಭಗವಂತನ ಬಗ್ಗೆ ತಪ್ಪು ತಿಳಿದುಕೊಳ್ತಾ ಇರ್ತಾರೋ ಅಂತಹ ವ್ಯಕ್ತಿಗಳು ಅವರಿಗಾಗುವಂತಹ ಫಲ ಏನು ಅಂದ್ರೆ, ಅವರು ಯಜ್ಞ ಯಾಗಾದಿಗಳನ್ನು ಮಾಡಬಹುದು, ಯುದ್ಧಾದಿ ಕರ್ಮಗಳನ್ನು ಮಾಡಬಹುದು. ಆದ್ರೆ ಯುದ್ಧಾದಿ ಕರ್ಮಗಳನ್ನು ಮಾಡಿದಾಗ ಅದಕ್ಕೆ ಫಲ ಸಿಗಬಹುದು. ಅವರಿಗೆ ಯುದ್ಧದಲ್ಲಿ ಜಯ ಸಿಕ್ಕಂತೆ ಅನಿಸಬಹುದು, ಯುದ್ಧ ಮಾಡಬಹುದು, ಅದಕ್ಕೆ ಫಲ ಸಿಗಬಹುದು. ಆದರೆ ಯಜ್ಞಾದಿ ಕರ್ಮಾಣಿ ವೃಥಾ ಏವ, ಅವರು ಮಾಡುವಂತಹ ಯಜ್ಞಾದಿ ಕರ್ಮಗಳಿಗೆ ಏನೂ ಫಲ ಸಿಗುವುದಿಲ್ಲ. ಏನೋ ಒಂದು ನಿಮಿತ್ತ ಇಟ್ಟುಕೊಂಡು ಯಜ್ಞವನ್ನ ಮಾಡಿರ್ತಾರೆ, ಆ ಯಜ್ಞಕ್ಕೆ ಏನೂ ಫಲ ಸಿಗೋದಿಲ್ಲ ಅವರಿಗೆ. ಯಜ್ಞಾದಿ ಕರ್ಮಾಣಿ, ಯಜ್ಞ ಮೊದಲಾದಂತಹ ಏನು ಕರ್ಮಗಳಿವೆಯೋ ಆ ಎಲ್ಲ ಕರ್ಮಗಳಿಗೂ ಕೂಡ ಏನೋ ಒಂದು ಫಲ ಸಿಗೋದಿಲ್ಲ. ಹೀಗಾಗಿ ಅವು ಎಲ್ಲ ಕರ್ಮಗಳು ವ್ಯರ್ಥವಾಗಿ ಹೋಗ್ತವೆ. ಹೀಗಾಗಿ ಮೋಹ ಕರ್ಮಾಣ, ವ್ಯರ್ಥವಾದ ಕರ್ಮಗಳು ಉಳ್ಳವರು ಅಂದ್ರೆ ಅವರಿಗೆ ಅವರ ಕರ್ಮಗಳಿಗೆ ಫಲ ಸಿಗೋದಿಲ್ಲ ಅಂತ ಅರ್ಥ. ಇದೇ ಅಂತ ಅವ್ರಿಗೆ ಆಗುವಂತಹ ಫಲ. ಇನ್ನು ಮೋಘಜ್ಞಾನ ಅಂತ ಮುಂದಿನ ಶಬ್ದ ಇದೆ. ಮೋಘಜ್ಞಾನ ಅಂದ್ರೆ ಬ್ರಹ್ಮ ರುದ್ರಾದಿ ಭಕ್ತ್ಯಾದ್ಯುಪಾಯೇನ ನ ಕಶ್ಚಿತ್ ಪುರುಷಾರ್ಥ, ವ್ಯರ್ಥವಾದ ಜ್ಞಾನ ಉಳ್ಳವರು ಅಂದ್ರೆ ಬ್ರಹ್ಮ ರುದ್ರಾದಿ ಭಕ್ತ್ಯಾದ್ಯುಪಾಯೇನ, ಬ್ರಹ್ಮದೇವರನ್ನ, ರುದ್ರದೇವರನ್ನ, ಅನೇಕ ದೇವತೆಗಳನ್ನ ಅವರೇನ್ ಮಾಡಬಹುದು, ಅವ್ರ ಬಗ್ಗೆ ತಿಳಿದುಕೊಂಡು ತಪಸ್ ಮಾಡಬಹುದು. ತಪಸ್ ಮಾಡಿದಾಗ ಅವರಿಗೆ ತಾತ್ಕಾಲಿಕವಾದಂತಹ ಏನೋ ಒಂದು ಫಲ ಸಿಗಬಹುದು. ಆದರೆ ಮುಖ್ಯವಾಗಿ ಆ ದೇವತೆಗಳ ಮೇಲೆ ಭಕ್ತಿಯಿಂದ ಅವರ ಭಕ್ತಿಯಿಂದ ಕೂಡಿದಂತಹ ಒಂದು ಜ್ಞಾನವನ್ನ ಪಡೆದುಕೊಂಡಾಗ ಅದಕ್ಕೆ ಏನೋ ಒಂದು ಪುರುಷಾರ್ಥ ಸಿಗಬೇಕು, ಏನು ದೊಡ್ಡದಾದಂತಹ ಫಲ ಸಿಗಬೇಕು. ಆ ಫಲ ಅವರಿಗೆ ಆ ಜ್ಞಾನದಿಂದ ಸಿಗೋದಿಲ್ಲ. ಅವ್ರ ಬಗ್ಗೆ ತಿಳಿದುಕೊಂಡ್ರೂ ಕೂಡ ಅಲ್ಲಿ ಭಕ್ತಿ ಇರೋದಿಲ್ಲ. ಮೋಹಜ್ಞಾನ, ವ್ಯರ್ಥವಾದ ಜ್ಞಾನ ಉಳ್ಳವರು. ಜ್ಞಾನವನ್ನ ಪಡೆದುಕೊಂಡು ಅವರ ಮೇಲೆ ಭಕ್ತಿ ಮಾಡಿದರೆ ಅದಕ್ಕೆ ಫಲ ಸಿಗ್ತದೆ. ಜ್ಞಾನವನ್ನ ಪಡೆದುಕೊಳ್ತಾರೆ, ಭಕ್ತಿನೇ ಇರೋದಿಲ್ಲ ಬ್ರಹ್ಮರುದ್ರಾದಿ ದೇವತೆಗಳ ಮೇಲೆ. ಹೀಗಾಗಿ ಅವರಿಗೆ ಫಲ ಸಿಗೋದಿಲ್ಲ. ಕಶ್ಚಿತ್ ಪುರುಷಾರ್ಥ, ಅದಕ್ಕಾಗಿ ವ್ಯರ್ಥ ಜ್ಞಾನ, ಮೋಘಜ್ಞಾನ ಅಂದ್ರೆ ವ್ಯರ್ಥ ಜ್ಞಾನ, ವ್ಯರ್ಥವಾದ ಜ್ಞಾನ ಉಳ್ಳವರು, ಬ್ರಹ್ಮಾದಿ ದೇವತೆಗಳ ಜ್ಞಾನ ವ್ಯರ್ಥವಾಗಿ ಉಳ್ಳವರು ಅಂತ ಅರ್ಥ. ಯಾಕೆ ಭಕ್ತಿನೇ ಇರೋದಿಲ್ಲ, ಆ ಜ್ಞಾನ ಉಪಯೋಗ ಬಿಡೋದಿಲ್ಲ. ಯಾವ ಜ್ಞಾನ ನಾವು ಮಾಡಿಕೊಂಡಾಗ ಆ ಜ್ಞಾನದಿಂದ ಅವರ ಒಂದು ತಿಳುವಳಿಕೆಯಿಂದ ಭಗವಂತನ ಜ್ಞಾನ ಮಾಡಿಕೊಂಡಿದ್ದೇವೆ ಅಂತ, ಭಗವಂತ ನಮಗೆ ಎಷ್ಟು ಉಪಕಾರ ಮಾಡಿದ್ದಾನೆ, ಭಗವಂತ ಅನೇಕ ರೀತಿಯಿಂದ ನಮಗೆ ಅನುಗ್ರಹವನ್ನು ಮಾಡಿದ್ದಾನೆ, ಆ ಭಗವಂತನ ಮಹಿಮೆಗಳನ್ನು ನಾವು ಜ್ಞಾನವನ್ನ ಮಾಡಿಕೊಂಡಾಗ, ಪಡೆದುಕೊಂಡಾಗ ಆಗ ಅವನ ಮೇಲೆ ಪ್ರೀತಿ ಹುಟ್ಟುತ್ತದೆ, ಭಕ್ತಿ ಹುಟ್ಟುತ್ತದೆ. ಆಗ ಆ ಜ್ಞಾನ ಸಾರ್ಥಕ ಆಗ್ತದೆ. ಎಷ್ಟೇ ಅವನ ಬಗ್ಗೆ ನಮಗೆ ಜ್ಞಾನವಾದರೂ ಕೂಡ, ನಮಗೆ ಉಪಕಾರ ಮಾಡಿದ್ದರ ಜ್ಞಾನ, ಅನೇಕ ಅನಂತ ಆ ಭಗವಂತನ ಮಹಿಮೆಗಳ ಜ್ಞಾನ ಆದಾಗಲೂ ಕೂಡ ಆ ಭಗವಂತನ ಮೇಲೆ ಭಕ್ತಿನೇ ಹುಟ್ಟುವುದಿಲ್ಲ ಅಂದ್ರೆ ಆ ಜ್ಞಾನ ವ್ಯರ್ಥ ಅಂತ ಅರ್ಥ. ಶ್ರಮ ಏವಹಿ ಕೇವಲಂ. ಹೀಗಾಗಿ ಅದೇ ರೀತಿಯಾಗಿ ಆ ಮೋಹಜ್ಞಾನ, ಆಸುರಿ ಸ್ವಭಾವ ಇರುವಂತಹ ವ್ಯಕ್ತಿಗಳು, ಮೋಹಜ್ಞಾನ, ಅವರ ಜ್ಞಾನ ಭಕ್ತಿಯಿಂದ ಕೂಡಿರೋದೇ ಇಲ್ಲ, ಹೀಗಾಗಿ ವ್ಯರ್ಥವಾಗಿ ಹೋಗ್ತದೆ. ಇನ್ನು ವಿಚೇತಸಃ ವಿರುದ್ಧ ಮಿಥ್ಯಾಜ್ಞಾನಿನಃ, ಅವರ ಜ್ಞಾನ ಎಂತಹದ್ದಿರ್ತದಂದ್ರೆ ವಿರುದ್ಧವಾದಂತಹದ್ದು, ಭಗವತ್ ತತ್ವಕ್ಕೆ ವಿರುದ್ಧವಾದಂತಹ ಮಿಥ್ಯಾಜ್ಞಾನ ಇರ್ತದೆ. ಇದೇ ಒಂದು ಅವರಿಗಾಗುವಂತಹ ಫಲ. ಹೀಗಾಗಿ ಈ ರೀತಿಯಾಗಿ ಫಲಗಳನ್ನ ಹೊಂದ್ತಾರೆ. ಇನ್ನು ದ್ವೇಷ ಮೂಲ ಕಾರಣಂ ಆಹ, ನೋಡಿ ಇಷ್ಟು ಈ ಶ್ಲೋಕದಲ್ಲಿ ಆ ಯಾರು ಭಗವಂತನ ದ್ವೇಷವನ್ನ, ಅವಹೇಳನವನ್ನ, ತಿರಸ್ಕಾರವನ್ನ ಮಾಡ್ತಾರೋ ಅಂಥವರಿಗೆ ಆಗುವಂತಹ ಫಲ ಮೂಘಾಶಾಹ, ಮೂಘಕರ್ಮಾಣ, ಮೂಘಜ್ಞಾನ, ವಿಚೇತಸಃ ಅಂತ ಹೇಳಿ. ಇವು ಭಗವಂತನ ದ್ವೇಷವನ್ನ ಮಾಡೋದರಿಂದ, ಭಗವಂತನ ತಿರಸ್ಕಾರವನ್ನ ಮಾಡೋದರಿಂದ, ಭಗವಂತನ ತಪ್ಪು ತಿಳುವಳಿಕೆ ಮಾಡಿಕೊಳ್ಳುವುದರಿಂದ ಆಗುವಂತಹ ಫಲ. ಇದ್ರ ಮೇಲೆ ಪ್ರಶ್ನೆ, ಭಗವಂತನ ದ್ವೇಷದಿಂದ ಆಗುವಂತಹ ಫಲ ಅಂತ ತಿಳಿಸಿಕೊಟ್ರು. ಭಗವಂತನ ದ್ವೇಷ ಮಾಡ್ಲಿಕ್ಕೆ ಕಾರಣ ಏನು? ದ್ವೇಷ ಮೂಲ ಕಾರಣಂ ಆಹ, ಇವ್ರು ಯಾಕೆ ಈ ರೀತಿಯಾಗಿ ಭಗವಂತನ ದ್ವೇಷವನ್ನ ಮಾಡಿ ಈ ರೀತಿ ಫಲವನ್ನು ಅನುಭವಿಸ್ತಾರೆ
ಅಂತ ಪ್ರಶ್ನೆ. ಅದಕ್ಕೆ ಮುಂದಿನ ಪಾದಗಳಲ್ಲಿ ಉತ್ತರವನ್ನು ಕೊಡ್ತಾರೆ. ರಾಕ್ಷಸಿ ಮಾಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಹ. ಆ ದ್ವೇಷ ಮೂಲ ಕಾರಣ ಏನು? ದ್ವೇಷ ಯಾಕೆ ಮಾಡ್ತಾರೆ ಅಂದ್ರೆ ಅವ್ರ ಸ್ವಭಾವವೇ ಹಾಗೆ. ಅವ್ರ ಆಸುರಿ ಸ್ವಭಾವ, ರಾಕ್ಷಸಿ ಸ್ವಭಾವ. ರಾಕ್ಷಸೀಂ ಆಸುರೀಂ ನೋಡ್ರಿ, ಮೋಹಿನೀಂ ಮೋಹಜನಕಾಂ. ಮೋಹಿನೀಂ ಅಂತ ಶಬ್ದ ಇದೆ. ಮೋಹಜನಕವಾದದ್ದು, ಮೋಹನಗೊಳಿಸುವಂತಹ, ಯಾವುದು ಹೇಗಿದೆಯೋ ಹಾಗೆ ತಿಳಿಯೋದಿಲ್ಲ, ವಿಪರೀತವಾಗಿ ಮೋಹನೆಗೊಳಿಸುವುದು, ತಪ್ಪು ತಿಳಿಸಿಕೊಳ್ಳುವುದು. ಅಂತಹ ಮೋಹಿನೀಂ, ಮೋಹಜನಕವಾದಂತಹ ಆಸುರೀಂ, ರಾಕ್ಷಸೀಂ ಆಸುರೀಂ, ರಾಕ್ಷಸೀ ಪ್ರಕೃತಿ ಸ್ವಭಾವಂ, ಆಸುರೀಂ ಪ್ರಕೃತಿಂ ಆಶ್ರಿತಾಹ. ರಾಕ್ಷಸಿ ಆಸುರಿ ಸ್ವಭಾವವನ್ನ ಅವರು ಹೊಂದಿರ್ತಾರೆ. ಪ್ರಕೃತಿಂ ಆಶ್ರಿತಾಹ, ಆ ರಾಕ್ಷಸಿ ಸ್ವಭಾವ, ಆಸುರಿ ಸ್ವಭಾವವನ್ನ ಆಶ್ರಯಿಸಿಕೊಂಡಿರ್ತಾರೆ. ಅಂದ್ರೆ ಅವರು ಆ ಸ್ವಭಾವದವರು ಇರ್ತಾರೆ. ಆ ಸ್ವಭಾವದವರು ಇದ್ದದ್ದಕ್ಕಾಗಿ ಏನ್ ಮಾಡ್ತಾರೆ ಅಂದ್ರೆ ಈ ರೀತಿಯಾಗಿ ಭಗವಂತನ ತಿರಸ್ಕಾರ, ದ್ವೇಷ, ಅವನ ಬಗ್ಗೆ ತಪ್ಪು ತಿಳಿದುಕೊಳ್ಳುವುದು, ಈ ರೀತಿಯಾಗಿ ಅವರ ಸ್ವಭಾವ, ಆಸುರಿ ಸ್ವಭಾವ, ರಾಕ್ಷಸ ಸ್ವಭಾವ ಇರುವುದರಿಂದ ಆ ರೀತಿಯಾಗಿ ಮಾಡ್ತಾರೆ. ಅದಕ್ಕೆ ಅವರಿಗೆ ಆಗುವಂತಹ ಫಲವು ಇಂತಹ ಫಲವೇ ಆಗ್ತದೆ ಅಂತ ಇಷ್ಟು ತಿಳಿಸಿಕೊಡ್ತಾ ಇದ್ದಾರೆ. ಇದರ ಮೇಲೆ ಒಂದು ಪ್ರಶ್ನೆಯನ್ನು ಮಾಡಿಕೊಂಡು ಮುಂದಿನ ಶ್ಲೋಕಕ್ಕೆ ಅವತಾರಿಕೆಯನ್ನು ಕೊಡ್ತಾ ಇದ್ದಾರೆ. ಭಗವತಃ ದೋಷಿತ್ವಾದೇವ ಅವಜಾನಂತೀತಿ ಕಿಂ ನ ಸ್ಯಾತ್ ಇತ್ಯತಃ ಆಹ. ಮಂದಾಶಂಕ ಅಥವಾ ಪೂರ್ವ ಪಕ್ಷಗಳ ಶಂಕೆ. ಇಲ್ಲಿ ಹೇಳಿದ್ದೇನು ಹಿಂದಿನ ಶ್ಲೋಕದಲ್ಲಿ? ಭಗವಂತನಲ್ಲಿ ದೋಷ ಇಲ್ಲ. ಭಗವಂತನಲ್ಲಿ ದೋಷ ಇಲ್ಲದೆ ಹೋದರೂ ಕೂಡ ಭಗವಂತನನ್ನ ತಪ್ಪು ತಿಳಿದುಕೊಳ್ತಾರೆ. ಭಗವಂತ ಮನುಷ್ಯರಂತೆ ಅವತಾರ ಮಾಡಿದ ಮನುಷ್ಯ, ಭಗವಂತನಿಗೂ ದೋಷಗಳಿವೆ ಅಂತ ಹೀಗೆ ಅಸುರರು, ಈ ಎಲ್ಲ ವ್ಯಕ್ತಿಗಳು ತಿಳಿದುಕೊಳ್ತಾರೆ ಅಂತ ಹೇಳಿದ್ದು. ಯಾಕೆ ಅವರ ಸ್ವಭಾವ ಅಂತ. ಹಾಗ್ಯಾಕಾಗಬೇಕು? ಹೀಗೂ ಆಗಬಹುದಲ್ಲ. ಭಗವಂತನಿಗೇನೆ ದೋಷ ಇರಬಹುದು, ಇದ್ದ ದೋಷವನ್ನೇ ಅವ್ರು ತಿಳಿದುಕೊಂಡಿರಬಹುದಲ್ಲ. ಹಂಗ್ಯಾಕಾಗಬಾರದು ಅಂತ ಪ್ರಶ್ನೆ. ಭಗವತೋ ದೋಷಿತ್ವಾದೇವ, ಭಗವಂತನಿಗೆ ದೋಷ ಇರೋದರಿಂದಲೇನೆ ಈ ವ್ಯಕ್ತಿಗಳು ಹಾಗೆ ತಿಳಿದುಕೊಂಡಿದ್ದಾರೆ. ಅದನ್ ಬಿಟ್ಟು ನೀವು ಅವರಿಗೆ ರಾಕ್ಷಸಿ ಸ್ವಭಾವ, ಆಸುರಿ ಸ್ವಭಾವ ಇದ್ದದ್ದಕ್ಕೆ ಹಾಗೆ ತಿಳಿದುಕೊಳ್ತಾರೆ ಅಂತ ಯಾಕೆ ಹೇಳ್ತೀರಿ ನೀವು ಅಂತ ಪ್ರಶ್ನೆ. ಅದಕ್ಕೆ ಉತ್ತರವನ್ನ ಮುಂದಿನ ಶ್ಲೋಕದಲ್ಲಿ ಕೊಡ್ತಾರೆ. 88ನೆಯ ಶ್ಲೋಕ. ಮಹಾತ್ಮಾನಸ್ತು ಮಾಂ ಪಾರ್ಥ, ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ, ದೈವೀಂ ಪ್ರಕೃತಿಂ ಆಶ್ರಿತಾಃ ಭಜಂತ್ಯನನ್ಯಮನಸೋ, ಭಜಂತ್ಯ ಅನನ್ಯ ಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ, ಜ್ಞಾತ್ವಾ ಭೂತಾದಿಮವ್ಯಯಂ. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ, ಭಜಂತ್ಯನನ್ಯಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ ಎಂಬುದಾಗಿ 88ನೆಯ ಶ್ಲೋಕ. ಪದವಿಭಾಗ. ಆತ್ಮಾನಃ ತು ಮಾಂ ಪಾರ್ಥ ದೈವೀಂ ಪ್ರಕೃತಿಂ ಆಶ್ರಿತಾಃ, ಭಜಂತಿ ಅನನ್ಯಮನಸಃ ಜ್ಞಾತ್ವಾ ಭೂತಾದಿಂ ಅವ್ಯಯಂ ಎಂಬುದಾಗಿ ಪದವಿಭಾಗ. ಭಗವಂತನಿಗೇನೆ ದೋಷ ಇದ್ದಿದ್ರಿಂದಲೇನೆ ಅವ್ರು ಹಂಗೆ ತಿಳಿದುಕೊಂಡಿರಬಹುದಲ್ಲ, ಹೀಗ್ಯಾಕೆ ಹೇಳ್ತೀರಿ ನೀವು ಅಂತ ಅಂದ್ರೆ ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದದ್ದು ಮಹಾತ್ಮಾನಸ್ತು ಮಾಂ ಪಾರ್ಥ. ಭಗವದ್ಗೀತೆಯ ಶ್ಲೋಕ ಇದು. ಪಾರ್ಥ ಎಲ್ಲೋ ಅರ್ಜುನನೇ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಮಹಾತ್ಮಾನಸ್ತು ದೈವೀಂ ಪ್ರಕೃತಿಂ ಆಶ್ರಿತಾಃ, ದೈವೀಂ ಪ್ರಕೃತಿಂ ಆಶ್ರಿತಾಃ.
ದೇವತಾ ಸಂಬಂಧಿಯಾದಂತಹ ಸ್ವಭಾವವನ್ನ ಹೊಂದಿದಂತಹ ಅನನ್ಯ ಮನಸಃ ಮಹಾತ್ಮಾನಃ, ಬೇರೆಯವರಲ್ಲಿ ಮನಸ್ಸನ್ನ ಇಡದೇ ಇರತಕ್ಕಂಥ ನನ್ನಲ್ಲಿಯೇನೆ ಮನಸ್ಸನ್ನ ಇಟ್ಟಂತಹ ಮಹಾತ್ಮಾನಃ, ಮಹಾತ್ಮರು, ಸಜ್ಜನರು ಏನ್ ಮಾಡ್ತಾರೆ ಅಂದ್ರೆ ಭೂತಾದಿಂ ಅವ್ಯಯಂ ಮಾಂ ಜ್ಞಾತ್ವ ಭಜಂತಿ. ಭೂತಾದಿಂ ಅಂದ್ರೆ ಸರ್ವ, ಎಲ್ಲದಕ್ಕೂ ಜನಕ, ಇಡೀ ಜಗತ್ತಿಗೆ ಜನಕ, ಜಗತ್ತಿಗೆ ಸೃಷ್ಟಿಕರ್ತ ಅಂತ ಅರ್ಥ. ಭೂತಾದಿಂ ಎಲ್ಲ ಭೂತಗಳಿಗೂ ಆದಿ, ಸೃಷ್ಟಿಕರ್ತ. ಅಂತಹ ಭೂತಾದಿಂ ಅವ್ಯಯಂ ನಾಶರಹಿತ ಅಂತ ಮಾಂ ಭಜಂತಿ, ಜ್ಞಾತ್ವಾ ಭಜಂತಿ, ಬರೀ ಭಜಂತಿ ಅಲ್ಲ, ಮಾಂ ಜ್ಞಾತ್ವಾ ಭಜಂತಿ. ಏನ್ ಮಾಡ್ತಾರೆ? ಮಹಾತ್ಮರು, ಜ್ಞಾನಿಗಳು, ಸಜ್ಜನರು ಅಂತೇನಿದ್ದಾರೋ, ದೇವತಾ ಸಂಬಂಧಿಯಾದಂತಹ ಪ್ರಕೃತಿಯನ್ನು ಹೊಂದಿದಂತಹ ಮಹಾತ್ಮರು ಏನ್ ಮಾಡ್ತಾರೆ ಅಂದ್ರೆ ನನ್ನನ್ನ ಅನನ್ಯ ಮನಸಃ, ಮತ್ತೊಬ್ಬರಲ್ಲಿ ಮನಸ್ಸನ್ನ ಇಡದೇ ಇದ್ದವರಾಗಿ, ನನ್ನಲ್ಲಿಯೇನೆ ಮನಸ್ಸನ್ನ ಇಟ್ಟವರಾಗಿ, ಭೂತಾದಿಂ ಅವ್ಯಯಂ ಮಾಂ ಜ್ಞಾತ್ವಾ ಭಜಂತಿ, ಜಗತ್ತಿಗೆ ಸೃಷ್ಟಿಕರ್ತ, ನಾಶರಹಿತ ಅಂತ ನನ್ನನ್ನ ತಿಳಿದುಕೊಳ್ತಾರೆ. ಮೊದಲಿಗೆ ತಿಳಿದುಕೊಂಡು ಮಾಂ ಭಜಂತಿ, ನನ್ನನ್ನ ಭಜನೆ ಮಾಡ್ತಾರೆ, ಸ್ತೋತ್ರ ಮಾಡ್ತಾರೆ, ಕೊಂಡಾಡ್ತಾರೆ. ಯಾರು? ದೇವತಾ ಸಂಬಂಧಿಯಾದಂತಹ ವ್ಯಕ್ತಿಗಳು, ಮಹಾನುಭಾವರು. ಹೀಗಾಗಿ ಈ ರೀತಿಯಾಗಿ ಅಂತಹ ಮಹಾಜ್ಞಾನಿಗಳು, ಸಜ್ಜನರೇನೆ ಮಹಾಜ್ಞಾನಿಗಳೇನೆ ನನ್ನನ್ನ ಜಗತ್ ಸೃಷ್ಟಿಕರ್ತ, ನಾಶರಹಿತ ಅಂತ ತಿಳಿದುಕೊಂಡು, ಬರೀ ತಿಳಿದುಕೊಳ್ಳದೇನೆ ಅಲ್ಲ, ತಿಳಿದುಕೊಂಡು ನನ್ನನ್ನ ಸ್ತೋತ್ರ ಮಾಡ್ತಾರೆ ಅಂತಂದ್ರೆ ಸುಮ್ನೆ ಸ್ತೋತ್ರ ಮಾಡೋದಿಲ್ಲ. ಮಹಾತ್ಮರು ಅಂತ ಶಬ್ದವನ್ನ ಹೇಳ್ತಾ ಇದ್ದಾನೆ ಭಗವಂತ. ಹೀಗಾಗಿ ಅದನ್ನ ಹೇಳ್ತಾರೆ, ತಥಾತ್ವೇ ದೈವ ಪ್ರಕೃತಯೋ ಅಪಿ ಅವಜ್ಞಾಂ ಕುರ್ಯುಹು. ಒಂದು ವೇಳೆ ಆಕ್ಷೇಪಗಾರರು ಆಕ್ಷೇಪ ಮಾಡಿದಂತೆ ಆಗಾಳೆ ಭಗವಂತನಿಗೇನೆ ದೋಷ ಇದ್ದದ್ದಕ್ಕೆ ಆ ರೀತಿಯಾಗಿ ಆಸುರಿ ಸ್ವಭಾವದವರು ಅಂದುಕೊಳ್ತಾ ಇರಬಹುದಲ್ಲ ಅಂತ ಪ್ರಶ್ನೆ ಕೇಳಿದ್ದು. ಅದಕ್ಕೆ ಹಾಗೆ ಭಗವಂತನಿಗೆ ದೋಷ ಇದ್ದದ್ದಕ್ಕೇನೆ ಹಾಗೆ ಅಂದುಕೊಂಡಿದ್ರೆ ದೇವತೆಗಳು ಕೂಡ, ದೈವ ಸ್ವಭಾವವನ್ನು ಹೊಂದಿದಂತಹ ವ್ಯಕ್ತಿಗಳು ಕೂಡ ಹಾಗೆ ತಿಳಿದುಕೊಳ್ಳಬೇಕಾಗಿತ್ತು. ಅವರ್ಯಾಕೆ ಈ ರೀತಿಯಾಗಿ ಭಗವಂತನನ್ನ ಭೂತಾದಿ ಜಗತ್ ಸೃಷ್ಟಿಕರ್ತ, ಅವ್ಯಯ, ನಾಶರಹಿತ ಅಂತ ಯಾಕೆ ತಿಳಿದುಕೊಂಡು ಭಜನೆ ಮಾಡ್ತಾ ಇದ್ರು, ಸ್ತೋತ್ರ ಮಾಡ್ತಾ ಇದ್ರು? ಸುಮ್ನೆ ಇಲ್ಲೇ ಇದ್ದದ್ದನ್ನ ಯಾಕೆ ತಿಳಿದುಕೊಂಡು ಸ್ತೋತ್ರ ಮಾಡ್ತಾ ಇದ್ರು? ಅಂತಹ ಸ್ವಭಾವ, ಒಳ್ಳೆಯ ಸ್ವಭಾವ ಇರುವಂತಹ ವ್ಯಕ್ತಿಗಳೇನೆ ಆ ಭಗವಂತನನ್ನ ಸೃಷ್ಟ್ಯಾದಿಕರ್ತ ಮತ್ತು ನಾಶರಹಿತ ಇತ್ಯಾದಿ ರೀತಿಯಾಗಿ ತಿಳಿದುಕೊಂಡು ಸ್ತೋತ್ರ ಮಾಡ್ತಾ ಇದ್ದಾರೆ, ಭಜನೆ ಮಾಡ್ತಾರೆ ಅಂತಂದ್ರೆ ನಚ ತದಸ್ತಿ ಇತ್ಯತಃ ತಯೇವ ದುಷ್ಟಾಹ. ಹಾಗಾದ್ರೆ ಯಾರು ತಪ್ಪು ತಿಳಿದುಕೊಂಡಿದ್ದಾರಲ್ಲ ಅವರೇ ದುಷ್ಟರು ಹೊರತು, ಅವರೇ ದೋಷ ಉಳ್ಳವರು ಹೊರತು ಭಗವಂತನಿಗೆ ಯಾವ ದೋಷಗಳು ಇಲ್ಲ ಅಂತ ಇದರಿಂದ ಸ್ಪಷ್ಟವಾಗ್ತದೆ ಅಂತ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ತಿಳಿಸಿಕೊಟ್ಟದ್ದು. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ ಭಜಂತ್ಯನನ್ಯ ಮನಸೋ ಜ್ಞಾತ್ವಾ ಭೂತಾದಿಮೌವ್ಯಯಂ ಎಂಬುದಾಗಿ ಭಗವಂತ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳಿದ್ದು. ಹೀಗಾಗಿ ಅಂತಹ ಭಗವದ್ಗೀತೆಯ ಶ್ಲೋಕದ ಪ್ರಮಾಣವನ್ನ ಶ್ರೀಮದಾಚಾರ್ಯರಲ್ಲಿ ಕೊಟ್ಟು ಭಗವಂತನಿಗೆ ಸರ್ವಥಾ ದೋಷ ಇಲ್ಲ ಅಂತ ಇದರಿಂದ ಸ್ಪಷ್ಟವಾಗ್ತದೆ. ಇದು ಮಹಾಭಾರತದ ಒಂದು ಗೀತೆಯ ಒಂದು ಶ್ಲೋಕವೇ, ಮಹಾಭಾರತದ ಶ್ಲೋಕವೇ. ಹೀಗಾಗಿ ಮಹಾಭಾರತದ ಶ್ಲೋಕದಿಂದಲೇನೆ ಮಹಾಭಾರತದ ನಿರ್ಣಯವನ್ನ ಮಾಡ್ತಾ ಇದ್ದದ್ದು. ಭಗವಂತ ಸರ್ವೋತ್ತಮ ಈಶಂ ಅಂತ ಹೇಳಿದ್ದು. ಹೀಗಾಗಿ ಸರ್ವೋತ್ತಮ ಅಂತಲಿಕ್ಕೆ ಏನು ಪ್ರಮಾಣ, ನಿರ್ಣಯ ಹೇಗೆ ಅಂತಂದ್ರೆ ಮಹಾಭಾರತದಲ್ಲಿ ಬಂದಂತಹ ಶ್ಲೋಕಗಳೇನೆ ಭಗವತ್ ಸರ್ವೋತ್ತಮತ್ವವನ್ನ ಪ್ರತಿಪಾದನೆ ಮಾಡ್ತಾ ಇವೆ. ಹೀಗಾಗಿ ಎಲ್ಲ ಅರ್ಥವನ್ನು ನೋಡಿಕೊಂಡು ಈಶಂ ಸರ್ವೋತ್ತಮ ಅಂತ ತಿಳಿದುಕೊಳ್ಳಬೇಕು ಶ್ರೀಮದಾಚಾರ್ಯರು ನಿರ್ಣಯವನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಒಂದು ಪ್ರಶ್ನೆ ಇದೆ. ಕೇಳಿ. ಈಗ ಈ ರಾಕ್ಷಸ ಸ್ವಭಾವ ಅಂತ ಹೇಳಿದ್ರೆ ನಾವ್ ಯಾರಿಂದ ತಗೋಬೇಕು? ವಿಷ್ಣು ದ್ವೇಷಿಗಂತ ತಗೋಬೇಕಾ, ಇಲ್ಲ ಅವರು ದೇವರ ನಂಬಿಕೆ ಇರುತ್ತೆ,
ಅರೆ ಇವಾಗ ಮುಸ್ಲಿಮ್ಸ್ ಆಗ್ಲಿ ಕ್ರಿಶ್ಚಿಯನ್ಸ್ ಆಗ್ಲಿ ಬೇರೆ ಮತದವರು ಅವ್ರ ದೇವರ ಬಗ್ಗೆ ನಂಬಿಕೆ ಇರುತ್ತೆ. ಆದ್ರೆ ಇಲ್ಲಿ ರಾಕ್ಷಸ ಸ್ವಭಾವ ಒಂದು ಯಾರನ್ನ ತೊಗೊಳ್ಬೇಕು ನಾವು? ಭಗವದ್ವೇಷಗಳೇ ಅಂತ ಅರ್ಥ. ಅಲ್ಲ ಆಸುರಿ ವಿಷ್ಣು ದ್ವೇಷಿ ಮಾತ್ರ. ಹೌದೌದು, ಅವರಿಗೆ ಆಸುರಿ ಸ್ವಭಾವ ಇರೋದು. ಅಂದ್ರೆ ವಿಷ್ಣು ದ್ವೇಷಿಗಳ ಆದ್ರೆ ಆಸುರಿ ಸ್ವಭಾವ ಅಂತ ತಗೊಳ್ಬೇಕಾ? ಹೌದೌದು, ವಿಷ್ಣು ದ್ವೇಷಗಳೇ ಆ ತರಹದ ಸ್ವಭಾವ ಉಳ್ಳವರು, ಆಸುರಿ ಸ್ವಭಾವದವರೇ ವಿಷ್ಣು ದ್ವೇಷಿಗಳು ಅಂತ ಅರ್ಥ. ನಾಸ್ತಿಕರು ಯಾರಿದಾರೆ ಅವರೆಲ್ಲ ಅಷ್ಟೇ, ನಾಸ್ತಿಕರು ಎಲ್ಲರೂ ಅಷ್ಟೇ. ನಾಸ್ತಿಕರು ಕರೆಕ್ಟ್. ಈಗ ಇವರಿಂದ ಸ್ಮಾರ್ತನ್ ತಗೊಂಡ್ರೆ ಅವರು ವಿಷ್ಣುನ ದ್ವೇಷ ಮಾಡದೇ ಇರ್ಬೋದು, ಸ್ವಲ್ಪ ನೋಡಿ, ದ್ವೇಷ ಯಾವ ಮಾಡ್ಬೋದು. ಶಬ್ದವನ್ನ ಆಡಬೇಕಾಗಿಲ್ಲ, ಯಾವ ಶಬ್ದವನ್ನ ಆಡಬೇಡಿ ಇಷ್ಟೇ. ಯಾರು ಭಗವಂತನ ದ್ವೇಷವನ್ನ ಮಾಡ್ತಾರೋ ಅವ್ರು ಆಸುರಿ ಸ್ವಭಾವದವರು ಅಂತ ಅರ್ಥ. ಏನು ಮಹಾಭಾರತದಲ್ಲಿ ನವವಿಧ ಭಾಗವತದಲ್ಲಿ ಬಂದಿದೆ, ಇದರಲ್ಲಿ ಬರ್ತದೆ ನವವಿಧ ಇದರಲ್ಲಿ ಬಂದಿದೆ 1ನೇ ಅಧ್ಯಾಯದಲ್ಲಿ ನವವಿಧ ದ್ವೇಷಗಳು ಬಂದಿವೆ. 1ನೇ ಅಧ್ಯಾಯದಲ್ಲಿ ಬಂದಿದೆ. ಆ ನವವಿಧವಾದಂತಹ ದ್ವೇಷಗಳನ್ನ ಯಾರು ಮಾಡ್ತಾರೋ ಅವ್ರು ಆಸುರಿ ಸ್ವಭಾವದವರು ಅಂತ ಅರ್ಥ. ಅಂಧನ್ ತಮಸ್ಸಿಗೆ ಯೋಗ್ಯರು ಅಂತ ಅರ್ಥ ಅವರು. ಆಯ್ತು. ಇದ್ರ ಮೇಲೆ ಇನ್ನೊಂದು ಪ್ರಶ್ನೆ ಕೇಳ್ಬೋದಾ ಆಚಾರ್ಯ? ಕೇಳಿ. ಯಾರ್ದು ಹೆಸರು ಹೇಳಲ್ಲ. ಹ್ಮ್. ಒಟ್ಟಾರೆ ಹರಿ ಪರಥರ ಅಂತ ನಂಬಿದ್ರೆ ಆಯ್ತಲ್ಲ. ಹರಿನ ವಿಷ್ಣು ಸಹಸ್ರನಾಮದಲ್ಲಿ ಒಂದು 1008 ಹೇಳ್ಬೋದು ಹರಿ ಹೆಸರುಗಳು. ಯಾವ ಹೆಸರಿದ್ರೆ ಏನು, ಹರಿ ಪರಥರ ಅಂತ ನಂಬಿದ್ರೆ ಸಾಕ್ತಾನೆ. ಹೌದೌದು, ಯಾವ ಮತ್ತದ್ದು ಹೆಸರು ಹೇಳೋದ್ ಬೇಡ. ಅವ್ರು ಮಾಡೋ ಕೆಲಸ ಅವ್ರ ಸ್ವಭಾವ. ಯಾರು ಬೇಕಾದ್ ಬೇರೆ ಕಡೆ ಇದ್ರು ಬೇರೆಯವರು ಕೂಡ ಭಗವತ್ ಸರ್ವೋತ್ತಮತ್ವವನ್ನ ಭಗವಂತನನ್ನ ಕೊಂಡಾಡ್ತಾರೆ, ಭಗವಂತ ನಾಮಸ್ಮರಣೆ ಮಾಡ್ತಾರೆ ಅಂದ್ರೆ ಅವು ವೈಷ್ಣವರೇ ಆಗಿರ್ಬೇಕು ಅಂತೇನಿಲ್ಲ. ಬೇರೆ ಅವರು ಕೂಡ ಅವರು ಆಸುರಿ ಸ್ವಭಾವದವರು ಅಂತೇನಾಗೋದಿಲ್ಲ. ಬೇರೆ ಕಡೆ ಹುಟ್ಟಿದ್ದಾರೆ ಅನ್ನೋ ಮಾತ್ರಕ್ಕೆ ಆಸುರಿ ಸ್ವಭಾವದವರು ಅಂತೇನಲ್ಲ. ಭಗವಂತನ ನಂಬಿದ್ದಾರೆ, ದೇವರನ್ನ ಸ್ಮರಣೆ ಮಾಡ್ತಾರೆ ಅಂದ್ರೆ ಅವ್ರು ಯೋಗ್ಯ ವ್ಯಕ್ತಿಗಳು ಅಂತ ಅರ್ಥ. ಧನ್ಯವಾದ. ಎಲ್ಲಾರ್ಗು ಸ್ವರಮೂಲ ಗ್ರಂಥ ಓದೋಕೆ ತಿಳ್ಕೊಳಕ್ಕೆ ಬುದ್ಧಿ ಇರಲ್ಲ. ನಮ್ಗೇನೆ ಬುದ್ಧಿ ಇಲ್ಲ, ಅವ್ರಿಗಿಲ್ಲಿಂದ ಬರುತ್ತೆ. ಪಾಪ ಅವ್ರ ಯೋಗ್ಯತೆ ಪ್ರಕಾರ ಭಗವಂತ ಎಲ್ಲಾರ್ಕಿಂತ ದೊಡ್ಡವ ಅಂತ ಅನ್ಕೊಂಡ್ರೆ ಸಾಕ್ತಾನೆ ಅಷ್ಟೇ. ಅಷ್ಟೇ. ಧನ್ಯವಾದ. ಅವ್ರು ಈ ಜನ್ಮದಲ್ಲಿ ಯಾರಿಗೆ ಈ ಜನ್ಮದಲ್ಲಿ ತಿಳಿದುಕೊಳ್ಳುವಂತ ಯೋಗ್ಯತೆ ಬಂದಿರೋದಿಲ್ಲ, ಮುಂದಿನ ಜನ್ಮದಲ್ಲಿ ಬರಬಹುದು, ಅಥವಾ ಅದ್ರ ಮುಂದಿನ ಜನ್ಮದಲ್ಲಿ ಇನ್ಯಾವುದೋ ಜನ್ಮದಲ್ಲಿ ಬರಬಹುದು. ಈಗಿಲ್ಲ ಅನ್ನೋ ಮಾತ್ರಕ್ಕೆ ಅವ್ರ ಆಸುರಿ ಸ್ವಭಾವ ಅಂತ ಅರ್ಥ ಅಲ್ಲ. ಆಯ್ತು. ಇದೇ ರೀತಿಯಾಗಿ ಮತ್ತೆ ಮುಂದಿನ ಶ್ಲೋಕದಲ್ಲಿಯೂ ಕೂಡ ಹರಿ ಸರ್ವೋತ್ತಮತ್ವವನ್ನ ಹೇಳುವಂತಹ ಮತ್ತೊಂದು ಪ್ರಮಾಣ. ಇದು ಕೂಡ ಮಹಾಭಾರತದ ಭಗವದ್ಗೀತೆಯ ಶ್ಲೋಕವನ್ನೇ ಶ್ರೀಮದಾಚಾರ್ಯರು ಉದಾಹರಣೆಯನ್ನು ಮಾಡಿದ್ದಾರೆ. 89ನೆಯ ಶ್ಲೋಕ. ಪಿತಾಸಿ ಲೋಕಸ್ಯ ಚರಾಚರಸ್ಯ ತ್ವಮಸ್ಯ ಪೂಜ್ಯಶ್ಚ ಗುರುರ್ಗರೀಯಾನ್ ನ ತ್ವತ್ಸಮೋಸ್ತ್ವಭ್ಯಧಿಕ ಕುತೋನ್ಯೋ ನ ತ್ವತ್ಸಮೋಸ್ತ್ವಭ್ಯಧಿಕಃ ಕುತೋನ್ಯೋ ಲೋಕತ್ರಯೇಪ್ಯಪ್ರತಿಮ ಪ್ರಭಾವ ಪಿತಾಸಿ ಲೋಕಸ್ಯ ಚರಾಚರಸ್ಯ ತ್ವಮಸ್ಯ ಪೂಜ್ಯಶ್ಚ ಗುರುರ್ಗರೀಯಾನ್ ನ ತ್ವತ್ಸಮೋಸ್ತ್ವಭ್ಯಧಿಕ ಕುತೋನ್ಯೋ ಲೋಕತ್ರಯೇಪ್ಯಪ್ರತಿಮ ಪ್ರಭಾವ ಎಂಬುದಾಗಿ 89ನೆಯ ಶ್ಲೋಕ. ಪದವಿಭಾಗ. ಪಿತಾ ಅಸಿ ಲೋಕಸ್ಯ ಚರಾಚರಸ್ಯ ತ್ವಂ ಅಸ್ಯ ಪೂಜ್ಯಃ ಚ ಗುರುಃ ಗರೀಯಾನ್ ನ ತ್ವತ್ಸಮಃ ಅಸ್ತಿ ಅಭ್ಯಧಿಕಃ ಕುತಃ ಅನ್ಯಃ ಲೋಕತ್ರಯೇ ಅಪಿ ಅಪ್ರತಿಮ ಪ್ರಭಾವ ಎಂಬುದಾಗಿ ಪದವಿಭಾಗ.
ಈ ಶ್ಲೋಕವು ಕೂಡ ಹರಿಸರ್ವೋತ್ತಮತ್ವವನ್ನೇ ತಿಳಿಸಿಕೊಡುವಂತಹ ಶ್ಲೋಕ. ಚರಾಚರಸ್ಯ ಲೋಕಸ್ಯ ತ್ವಂ ಪಿತಾ. ನೋಡಿ, ಚರಾಚರಸ್ಯ ಲೋಕಸ್ಯ ಅಸ್ಯ ಲೋಕಸ್ಯ ತ್ವಂ ಪಿತಾ ಅಸಿ. ಇಡೀ ಚರಾಚರ, ಚರ ಅಂದ್ರೆ ತಿರುಗಾಡುವಂತಹ ಜೀವರಾಶಿಗಳು, ಅಚರ ಒಂದೇ ಕಡೆ ಇರುವಂತಹ ಎಲ್ಲ ಜೀವರಾಶಿಗಳು ಅಂತ ಅರ್ಥ. ಚರಾಚರಸ್ಯ ಅಸ್ಯ ಲೋಕಸ್ಯ ತ್ವಂ ಪಿತಾ ಅಸಿ ಅಂತ ಶ್ಲೋಕದಲ್ಲಿ ಹೇಳ್ತಾ ಇದೆ. ಚರಾಚರವಾದಂತಹ ಇಡೀ ಜಗತ್ತಿಗೆ ಅಂದ್ರೆ ಎಲ್ಲ ಜೀವರಾಶಿಗಳಿಗೂ ನೀನು ಪಿತಾ ಅಸಿ, ತಂದೆಯಾಗಿದ್ದೀಯಾ, ಜನಕನಾಗಿದ್ದೀಯಾ, ಸೃಷ್ಟಿಕರ್ತನಾಗಿದ್ದೀಯಾ. ಎಲ್ಲಾ ಜಗತ್ತಿಗೆ, ಎಲ್ಲಾ ಜೀವರ. ಮತ್ತು ತ್ವಂ ಪೂಜ್ಯ, ನೀನು ಪೂಜ್ಯನಾಗಿದ್ದೀಯಾ. ಗುರುಹು, ಇಡೀ ಜಗತ್ತಿಗೆ ಗುರುವಾಗಿದ್ದೀಯಾ. ಗರೀಯಾನ್, ಶ್ರೇಷ್ಠನಾಗಿದ್ದೀಯಾ. ಗುರು ಎಂಬುದಕ್ಕೆ ಹಿತೋಪದೇಷ್ಟ ಅಸಿ. ಗುರು ಅಂದ್ರೆ ಗುರುಗಳಾದವರು ಹಿತವನ್ನು ಉಪದೇಶ ಮಾಡ್ತಿರ್ತಾರೆ. ಹೀಗಾಗಿ ಭಗವಂತ ಎಲ್ಲ ಜೀವರಾಶಿಗಳಿಗೂ ಕೂಡ ಹಿತವನ್ನೇ ಉಪದೇಶ ಮಾಡ್ತಿರ್ತಾನೆ. ಅದನ್ನು ಕೇಳಿಕೊಂಡವರು ಉದ್ಧಾರರಾಗ್ತಾರೆ, ಕೇಳಿಕೊಳ್ಳದೇ ಇರುವಂತಹ ಯೋಗ್ಯತೆ ಇಲ್ಲದಿರ್ತಕ್ಕಂತಹ ವ್ಯಕ್ತಿಗಳು ಉದ್ಧಾರ ಆಗೋದಿಲ್ಲ. ಭಗವಂತ ಮಾತ್ರ ಎಲ್ಲ ಜೀವರಾಶಿಗಳಿಗೂ, ಎಲ್ಲ ಸಜ್ಜನರಿಗೂ ಕೂಡ, ಎಲ್ಲ ಒಳ್ಳೆಯ ಜೀವರಾಶಿಗಳಿಗೆ ಹಿತವನ್ನೇ ಉಪದೇಶ ಮಾಡ್ತಾನೆ ಭಗವಂತ. ಅದಕ್ಕೆ ಗುರು ಭಗವಂತ. ಗರೀಯಾನ್, ಶ್ರೇಷ್ಠನಾಗಿದ್ದಾನೆ. ಇಷ್ಟು ಹೇಳ್ತಾ ಇದೆ. ಅಷ್ಟೇ ಅಲ್ಲ, ಹೇ ಅಪ್ರತಿಮ ಪ್ರಭಾವ, ಕೊನೆ ಪಾದದಲ್ಲಿದೆ ಅಪ್ರತಿಮ ಪ್ರಭಾವ. ಅಂದ್ರೆ ಅಪ್ರತಿಮ ಅಂದ್ರೆ ಅಸದೃಶ, ಪ್ರಭಾವ ಅಂದ್ರೆ ಸಾಮರ್ಥ್ಯ. ಅಸದೃಶವಾದಂತಹ ಸಾಮರ್ಥ್ಯ ಅಂದ್ರೆ ಭಗವಂತನ ಸಾಮರ್ಥ್ಯಕ್ಕೆ ಮತ್ತೊಂದು ಸದೃಶವಾದ ಸಾಮರ್ಥ್ಯ ಇಲ್ಲ. ಅಂದ್ರೆ ಅಷ್ಟು ಸಾಮರ್ಥ್ಯವನ್ನು ಯಾರು ಹೊಂದಿಲ್ಲ ಅಂತ ಅರ್ಥ. ಅಂತಹ ವ್ಯಕ್ತಿಗಳು ಯಾರಿಲ್ಲ, ಇವರಿಗೆ ಭಾರಿ ಸಾಮರ್ಥ್ಯ ಇದೆ ಅಂತ ಅರ್ಥ. ಈ ಅಪ್ರತಿಮ ಪ್ರಭಾವ, ಅಸದೃಶವಾದ ಸಾಮರ್ಥ್ಯವುಳ್ಳಂತಹ ಭಗವಂತನೇ ಲೋಕತ್ರಯೇಪಿ, ಇಡೀ ಲೋಕ, ಮೂರು ಲೋಕಗಳಲ್ಲಿಯೂ ಕೂಡ ಹುಡುಕಿದರೂ ಕೂಡ ತ್ವತ್ಸಮಃ ನ ಅಸ್ತಿ, ಅನ್ಯ ನ ಅಸ್ತಿ, ನಿನಗೆ ಸಮಾನರಾದಂತಹ ಮತ್ತೊಬ್ಬ ವ್ಯಕ್ತಿ ಇಲ್ಲ, ಮತ್ತೊಬ್ಬರಿಲ್ಲ. ಸಮಾನರಾಗಿ ಮತ್ತೊಬ್ಬರಿಲ್ಲ ಅಂದಮೇಲೆ ಅಭ್ಯಧಿಕಃ ಕುತಃ ಅಂತ ಶ್ಲೋಕದಲ್ಲಿದೆ. ಅಭ್ಯಧಿಕಃ ಕುತಃ ಅಂದ್ರೆ ನಿನಗಿಂತಲೂ ಕೂಡ ಅಧಿಕರಾದವರು ಇಲ್ಲ ಅಂತ ಏನ್ ಹೇಳೋದು? ಇಲ್ಲವೇ ಇಲ್ಲ. ನ ಕುತೋಪಿ ಇತ್ಯರ್ಥಃ. ಸರ್ವಥಾ ನಿನಗಿಂತ ನಿನಗೆ ಸಮಾನರಾದವರೇ ಇಲ್ಲ ಜಗತ್ತಿನೊಳಗೆ ಅಂದ ಮೇಲೆ ಅಧಿಕರಾದವರು ಇಲ್ಲ ಅಂತ ಏನ್ ಹೇಳೋದು? ಸರ್ವಥಾ ಇಲ್ಲವೇ ಇಲ್ಲ, ನೀನೇ ಉತ್ತಮ ಅಂತ ಸ್ಪಷ್ಟವಾಗಿ ಈ ಶ್ಲೋಕ ಭಗವಂತನಿಗೆ ಸರ್ವೋತ್ತಮತ್ವವನ್ನ ತಿಳಿಸಿಕೊಡ್ತಾ ಇದೆ. ಹೀಗೆ ರೀತಿಯಾಗಿ ಭಗವಂತ ಸರ್ವೋತ್ತಮತ್ವ ವಿಷಯದೊಳಗೆ ಮತ್ತೊಂದು ಪ್ರಮಾಣವನ್ನ ಶ್ರೀಮದಾಚಾರ್ಯರು ಉದಾಹರಣೆ ಮಾಡಿದ್ದಾರೆ. ಮತ್ತೆ ಮುಂದಿನ ಶ್ಲೋಕದಲ್ಲಿಯೂ ಕೂಡ, ಮುಂದಿನ ಶ್ಲೋಕವನ್ನು ಕೂಡ ಭಗವಂತನಿಗೆ ಸರ್ವೋತ್ತಮತ್ವವನ್ನ ಹೇಳುವಂತಹ ಪ್ರಮಾಣವನ್ನ ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಡ್ತಾ ಇದ್ದ. ಅದನ್ನು ಮತ್ತೆ ನಾಳೆ ತಿಳಿದುಕೊಳ್ಳೋಣ ಅಂತ ಹೇಳ್ತಾನೆ. ಶ್ರೀಕೃಷ್ಣ ಅರ್ಪಣ.